ಹೆಲೋ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್ ಸಿರಿಸಿಂಗಾರ ಕ್ರಿಯೇಷನ್ಸ್. ನಾನು ನಿಮ್ಮ ನೇತ್ರ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಪುಳಿಯೋಗರೆ ಗುಜ್ಜು ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತಿದ್ದೀನಿ. ನಾನಿವತ್ತು 50 ಜನಕ್ಕಾಗುವಷ್ಟು ಪುಳಿಯೋಗರೆ ಗೊಜ್ಜನ್ನ ಮಾಡ್ತಿದ್ದೀನಿ. ಇದನ್ನು 1 ತಿಂಗಳ ತನಕ ಸಹ ಇಟ್ಕೊಂಡು ಉಪಯೋಗಿಸ್ಕೊಳ್ಬಹುದು. ಪುಳಿಯೋಗರೆ ಗೊಜ್ಜು ಮಾಡೋಕ್ಕೆ ಬೇಕಾಗಿರುವಂಥ ಪದಾರ್ಥಗಳು: ಹುಣಸೆ ಹಣ್ಣು 1/4 kg, ಕಡಲೆಕಾಯಿ ಎಣ್ಣೆ ಅರ್ಧ ಲೀಟರ್, ಬೆಲ್ಲ 1.5 ಉಂಡೆ, ಬ್ಯಾಡಗಿ ಮೆಣಸಿನ್ಕಾಯಿ 1/4 kg, ಧನಿಯಾ 1/4 kg, ಎಳ್ಳು 1/4 kg, ಕೊಬ್ಬರಿ ಅದನ್ನು ತುರಿದಿಟ್ಕೊಂಡಿದ್ದೀನಿ, ಕಡಲೆಬೇಳೆ 100 ಗ್ರಾಮ್, ಉದ್ದಿನಬೇಳೆ 100 ಗ್ರಾಮ್, ಜೀರಿಗೆ 100 ಗ್ರಾಮ್, ಸಾಸಿವೆ, ಮೆಂತ್ಯ ಮತ್ತು ಮೆಣಸು ಇವು 3ರಿಂದ ಸೇರಿ 100 ಗ್ರಾಮ್, ಅರಿಶಿನ ಪುಡಿ 2 ಚಮಚ, ಚಕ್ಕೆ 5ರಿಂದ 6 ಪೀಸು, ಇಂಗು 2 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು. ಮೊದಲಿಗೆ ಹುಣಸೆ ಹಣ್ಣನ್ನು ಒಂದು ಪಾತ್ರೆಗೆ ಹಾಕಿ 2ರಿಂದ 3 ಗಂಟೆ ನೀರಿನಲ್ಲಿ ನೆನೆಸಿ ನಂತರ ಅದನ್ನು ಚೆನ್ನಾಗಿ ರಸ ಬಿಡೋ ಹಾಗೆ ಕಲಿಸ್ಕೊಳ್ಳಿ. ಸ್ವಲ್ಪ ನೀರು ಬೆರೆಸಿ ರಸನ ಶೋಧಿಸಿ ಹುಣಸೆ ಹಣ್ಣಿನ ಸಿಪ್ಪೆ, ಬಿತ್ತ, ಕಸ ಎಲ್ಲ ಸಪ್ರೇಟ್ ಆಗೋ ಹಾಗೆ ಶೋಧಿಸ್ಕೊಳ್ಳಿ. ಎಲ್ಲ ಬೇರೆ ಮಾಡ್ಕೊಂಡು ಶೋಧಿಸಿದ ರಸನ ಒಂದು ಹದಕ್ಕೆ ಈ ರೀತಿಯ ಹದದಲ್ಲಿ ತೆಳುವಾಗಿರೋ ಹಾಗೆ ಮಾಡಿಕೊಂಡು ಸ್ಟವ್ ಮೇಲಿಟ್ಟು ಬೇಯಕ್ಕಿಡಿ. ಮತ್ತೊಂದು ಕಡೆ ಸ್ಟವ್ನಲ್ಲಿ ಬೇರೆ ಪಾತ್ರೆಗೆ ಬೆಲ್ಲ ಹಾಕಿ ಕರಗಿಸ್ಕೊಳ್ಳಿ. ಮತ್ತೊಂದು ಕಡೆ ಬೇಯ್ತಾ ಇರೋ ಹುಣಸೆ ರಸಕ್ಕೆ 2ರಿಂದ 3 ಸೌಟಷ್ಟು ಎಣ್ಣೆ ಹಾಕಿ ಬೆರೆಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಬೆಲ್ಲ ಕರಗಿಸ್ಕೊಂಡಿರ್ತೀವಲ್ಲ ಅದನ್ನು ಸಹ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಬೆಲ್ಲದಲ್ಲಿ ಏನಾದರೂ ಕಸ ಆ ಥರ ಏನಾದರೂ ಇದ್ದರೆ ಅಂತ ಹೇಳಿ ಅದನ್ನು ಕರಗಿಸಿ ಶೋಧಿಸ್ಕೊತಾ ಇರೋದು, ಫಿಲ್ಟರ್ ಮಾಡ್ಕೊಂಡಿರೋದು. ಇಲ್ಲಾಂದರೆ ಡೈರೆಕ್ಟಾಗಿ ಕುದೀತಾ ಇರೋ ಹುಣಸೆ ರಸಕ್ಕೆ ಬೆಲ್ಲನ ಮಿಕ್ಸ್ ಮಾಡ್ಕೋಬೋದು. ಅದು ಹಾಗೆ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಆದರೂ ಅದಕ್ಕೆ ಚೆನ್ನಾಗಿ ಬೇಯಬೇಕು. ಹುಣಸೆ ರಸ ಚೆನ್ನಾಗಿ ಬೇಯೋವರೆಗೂ ಮತ್ತೊಂದು ಬಾಣಲೆನಲ್ಲಿ ನಾವು 2 ಸ್ಪೂನ್ ಎಣ್ಣೆ ಹಾಕಿ ಬ್ಯಾಡಗಿ ಮೆಣಸಿನ್ಕಾಯಿನ ಹುರ್ಕೊಳ್ಳೋಣ. ಮೀಡಿಯಮ್ ಊರಿನಲ್ಲಿ ಹುರ್ಕೋಬೇಕು. ಇದನ್ನು ಮಸಾಲ ಪದಾರ್ಥಗಳನ್ನು ಅದೇ ರೀತಿಯಲ್ಲಿ ಅವನಕ್ಕೆ ಫ್ರೈ ಮಾಡಿಕೊಂಡು ಒಟ್ಟಿಗೆ ಎಲ್ಲನೂ ಮಿಕ್ಸಿಗೆ ಹಾಕ್ಕೋಬೇಕಾಗುತ್ತೆ. ಅದೇ ರೀತಿ ಧನಿಯಾ, ಮೆಂತ್ಯ, ಜೀರಿಗೆ ಎಲ್ಲ ಪ್ರತಿಯೊಂದು ಮಸಾಲೆ ಪದಾರ್ಥಗಳನ್ನು ಸಹ ಸಪ್ರೇಟಾಗಿ ಹುರ್ಕೋಬೇಕು. ಒಂದೊಂದಾಗೆ ಹುರಿದ ಮಸಾಲೆ ಪದಾರ್ಥಗಳನ್ನು ಈ ರೀತಿಯಾಗಿ ಪೇಪರ್ ಮೇಲೆ ಹರಡ್ಕೊಳ್ಳೋದ್ರಿಂದ ಅದು ಮಸಾಲೆ ಪದಾರ್ಥಗಳು ತಣ್ಣಗಾಗುತ್ತೆ. ಅದರಿಂದ ನಾವು ಮಿಕ್ಸಿಗೆ ಹಾಕೊಳ್ಳೋಕ್ಕೆ ಈಸಿ ಆಗುತ್ತೆ. ಅದು ಸಣ್ಣಗೆ ನೈಸಾಗಿ ಪುಡಿ ಆಗುತ್ತೆ. ಮಸಾಲೆ ಪದಾರ್ಥಗಳು ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ, ಧನಿಯಾ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಸಾಸಿವೆ, ಮೆಂತ್ಯ, ಮೆಣಸು ಮತ್ತು ಚಕ್ಕೆ ಇದಿಷ್ಟನ್ನು ಹುರಿದು ಪುಡಿ ಮಾಡ್ಕೋಬೇಕಾಗಿರುತ್ತೆ. ಎಳ್ಳನ್ನು ಮಾತ್ರ ನಾವು ಸಪ್ರೇಟಾಗಿ ಹುರಿದು ಸಪ್ರೇಟಾಗಿಯೇ ಮಿಕ್ಸಿಗೆ ಹಾಕ್ಕೋಬೇಕು. ಬೇರೆ ಎಲ್ಲ ಮಸಾಲೆ ಪದಾರ್ಥಗಳನ್ನು ಸಪ್ರೇಟಾಗಿ ಮಿಕ್ಸಿಗೆ ಹಾಕ್ಕೋಬೇಕು. ಇದು ಬೆಂದಿದೆಯಾ, ಹುಣಸೆ ರಸ ಬೆಂದಿದೆಯಾ ಅಂತ ನೋಡ್ಕೊಳ್ಳಿ. ಅದೇನು ತಳ ಹಿಡಿಯಲ್ಲ. ಕೊಬ್ಬರಿನ ತುಂಬ ಹುರಿಯೋದೇನು ಬೇಕಾಗಿಲ್ಲ. ಪಾತ್ರೆ ಹೇಗೂ ಬಿಸಿ ಇರುತ್ತಲ್ಲ ಅದರಲ್ಲೇ ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು. ಎಲ್ಲ ಮಸಾಲೆ ಪದಾರ್ಥಗಳನ್ನು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ತರಿ ಇರೋ ಹಾಗೆ ಪುಡಿ ಮಾಡ್ಕೊಳ್ಳಿ. ತೀರ ಸಣ್ಣ ನೈಸಾಗಿ ಮಾಡ್ಕೊಳ್ಳೋದು ಬೇಡ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹುಣಸೆ ರಸ, ಬೆಲ್ಲ ಮತ್ತು ಎಣ್ಣೆ ಹಾಕಿ ಮಿಕ್ಸ್ ಮಾಡಿರೋವಂಥ ಹುಣಸೆ ರಸ ಚೆನ್ನಾಗಿ 30ರಿಂದ 40 ನಿಮಿಷ ಬೆಂದಮೇಲೆ ಅದನ್ನು ಬೇರೆ ಒಂದು ಪಾತ್ರೆಗೆ ಹಾಕ್ಕೊಂಡು ಅಥವಾ ಅದೇ ಪಾತ್ರೆಯಲ್ಲಿ ಅದಕ್ಕೆ ಪುಡಿಯನ್ನು ಮಿಕ್ಸ್ ಮಾಡಬೇಕು. ತಳ ಹಿಡಿದೇ ಇರೋಂಥ ಪಾತ್ರೆಗೆ ಹಾಕ್ಕೊಳ್ಳೋದು ಬೆಸ್ಟು. ಚೆನ್ನಾಗಿ ಗಂಟಾಗದೇ ಇರೋ ಹಾಗೆ ಮತ್ತು ತಳ ಹಿಡಿದೇ ಇರೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ.
ಮಿಕ್ಸ್ ಮಾಡಿದ್ಮೇಲೆ ಅದಕ್ಕೆ 2 ಚಮಚ ಅರಶಿನ ಪುಡಿ ಹಾಕ್ಕೊಳ್ಳಿ. ನಂತರ ಅರ್ಧ ಲೀಟ್ರ್ ಎಣ್ಣೆಯಲ್ಲಿ ಆಗಲೇ ಹಾಕಿ ಉಳಿದಂಥ ಮಿಕ್ಕಿದ ಎಣ್ಣೆನ ಹಾಕಿ ಮಿಕ್ಸ್ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನಿಲ್ಲಿ 2 ಹಿಡಿಯಷ್ಟು ಹಾಕಿದ್ದೀನಿ. ಮತ್ತು 2 ಸೌಟಷ್ಟು ಎಣ್ಣೆ ಹಾಕಿ ಮಿಕ್ಸ್ ಮಾಡಿ. 2 ಚಮಚ ಹಿಂಗೆ ಹಾಕಿ ಮಿಕ್ಸ್ ಮಾಡಿ. ಆಗಲೇ ಹುರಿದಿಟ್ಕೊಂಡಿರೋ ಎಳ್ಳನ್ನು ಮಿಕ್ಸಿಗೆ ಹಾಕಿ ತರ್ತರಿಯಾಗಿ ಪೌಡರ್ ಮಾಡ್ಕೊಳ್ಳಿ. ಗೊಜ್ಜು ಬೆಂದಿದೆ ಅಂದಮೇಲೆ ಲಾಸ್ಟಲ್ಲಿ ಎಳ್ಳನ್ನು ಮತ್ತು ಕೊಬ್ಬರಿಯನ್ನು ಹಾಕಿ ಮಿಕ್ಸ್ ಮಾಡಿ. ಪುಳಿಯೋಗರೆ ಗೊಜ್ಜು ರೆಡಿಯಾಗಿರುತ್ತೆ. ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ. ರೆಡಿ ಇರ್ತಕ್ಕಂಥ ಪುಳಿಯೋಗರೆ ಗೊಜ್ಜಿಗೆ ನಮ್ಗೆ ಯಾವಾಗ ಬೇಕೋ ಹಾಗೆ ಒಂದು ಒಗ್ಗರಣೆ ಕೊಟ್ಕೊಂಡು ಅನ್ನಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವಿನ ಎಲೆ, ಒಣಮೆಣ್ಸಿನ್ಕಾಯಿ ಹಾಕಿ ಗೊಜ್ಜು ಹಾಕಿ ಹುರಿದಿಟ್ಕೊಂಡಿರೋ ಕಡಲೆ ಬೀಜ ಹಾಕಿ ಅನ್ನ ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ರೆ ರುಚಿಯಾದ ಪುಳಿಯೋಗರೆ ಸವಿಯಲು ಸಿದ್ಧವಾಗಿಬಿಡುತ್ತೆ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.